ಗ್ರಹಣದ ಸಮಯ ವಿಶ್ವಾವಸು ಸಂವತ್ಸರ ಭಾದ್ರಪದ ಮಾಸ ಹುಣ್ಣಿಮೆ ಭಾನುವಾರ. ಗ್ರಹಣ ಸ್ಪರ್ಶಕಾಲ ರಾತ್ರಿ 9:57, ಗ್ರಹಣ ಸಮ್ಮಿಲನ ರಾತ್ರಿ 11, ಗ್ರಹಣದ ಮಧ್ಯಕಾಲ ರಾತ್ರಿ 11:42, ಗ್ರಹಣ ಅಂತ್ಯವಾಗುವಂಥದ್ದು ರಾತ್ರಿ 12:23ಕ್ಕೆ, ಗ್ರಹಣ ಮೋಕ್ಷ ರಾತ್ರಿ 1:26ಕ್ಕೆ. ಗ್ರಹಣದ ಒಟ್ಟು ಅವಧಿ 3 ಗಂಟೆ 29 ನಿಮಿಷ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಗ್ರಹಣ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ನಾವು ನೋಡ್ತಾ ಇದ್ವಿ, ಎಷ್ಟೊತ್ತಿಗೆ ಸಂಭವಿಸುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಸೊ ಇವತ್ತು ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ, ಕೆಲವು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯ ನಂತರ ಕ್ಲೋಸ್ ಮಾಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ ಮತ್ತೆ ವಿಶೇಷವಾದಂಥ ಪೂಜೆ ಇರುತ್ತೆ. ಇನ್ನೂ ಈ ಗ್ರಹಣ ವೀಕ್ಷಣೆ ಮಾಡಬಹುದು ಅನ್ನುವಂಥವರು ಮಾಡಬಹುದು, ಅವಕಾಶ ಅನ್ನೋದು ಇದೆ ಅನ್ನೋದನ್ನು ವಿಜ್ಞಾನಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಲಿದೆ, ಗೋಚರವಾಗಲಿದೆ, ಕಣ್ ತುಂಬಿಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ಗ್ರಹಣವನ್ನು ನೋಡಬೇಕು, ಕೆಂಪು ಕಲರ್ಗೆ ತಿರುಗುವಂಥ ಚಂದ್ರನನ್ನು ನೋಡಬೇಕು ಅನ್ನೋದೇ ಆದರೆ ರಾತ್ರಿ ನಂತರ 11:01 ನಂತರ ವೀಕ್ಷಣೆಯನ್ನು ಮಾಡಬಹುದು. ನಿಮಗೆ ಆಗಸದಲ್ಲಿ ರೆಡ್ ಕಲರ್ನಲ್ಲಿ ಚಂದ್ರ ಕಾಣಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮೋಡ ಬಂತು ಅಂತಂದರೆ ನಿರಾಸೆ ಅಂತೂ ಕಟ್ಟಿಟ್ಟ ಬುತ್ತಿ. ಸೊ ಮೋಡ ಇಲ್ಲ ಅಂತ ಹೇಳಿದ್ರೆ ಚಂದ್ರನನ್ನು ವೀಕ್ಷಣೆ ಮಾಡಬಹುದು. ಧಾರ್ಮಿಕವಾಗಿ ಒಂದಷ್ಟು ಆಚರಣೆಗಳನ್ನು ಮಾಡಬೇಕು ಅಂತ ನಿನ್ನೆಯಿಂದಲೇ ಜ್ಯೋತಿಷಿಗಳು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಜಪ ತಪವನ್ನು ಈ ಸಂದರ್ಭದಲ್ಲಿ ಮಾಡೋದು ಸೂಕ್ತ. ಶ್ಲೋಕಗಳನ್ನು ಪಠಿಸುವಂಥದ್ದು ಈ ಸಂದರ್ಭದಲ್ಲಿ ಸೂಕ್ತ. ಚಂದ್ರನಿಗೆ ಸಂಬಂಧಪಟ್ಟ, ಶಿವನಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನು ಪಠಿಸೋದ್ರಿಂದ ಗ್ರಹಣ ಕಾಲದಲ್ಲಿ ಸಂಭವಿಸಬಹುದಾದ ಕೆಲವೊಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಲಾಗ್ತಾ ಇದೆ. ಶತಭಿಷ ನಕ್ಷತ್ರದಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ನಕ್ಷತ್ರ, ಆ ರಾಶಿ ಕುಂಭರಾಶಿ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಕೂಡ ಸೂಚಿಸಲಾಗ್ತಾ ಇದೆ. ಕೆಲವೊಂದಷ್ಟು ರಾಶಿಗಳಿಗೆ ಇದು ಮಿಶ್ರ ಫಲ ಆಗಿದೆ. ಇನ್ನು ಕೆಲವು ರಾಶಿಗಳಿಗೆ ಇದು ಅತ್ಯಂತ ಲಾಭದಾಯಕ, ಇನ್ನು ಕೆಲವು ರಾಶಿಗಳಿಗೆ ಇದರಿಂದ ಅಶುಭ ಅನ್ನೋದನ್ನು ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ.